In the figure, the number of circles in the blank rows must be. ಎರಡು ರೋಗಳು ಬ್ಲ್ಯಾಂಕ್ ಇದಾವೆ. ಇದರಲ್ಲಿ ಕ್ವಶನ್ ಮಾರ್ಕ್ ಹಾಕಿದ್ದೀನಲ್ಲ, ಈ ಎರಡು ಬ್ಲ್ಯಾಂಕ್ ರೋಗಳಲ್ಲಿ ಎಷ್ಟು ನಂಬರ್ ಆಫ್ ಸರ್ಕಲ್ಸ್ ಬರಬೇಕು ಅಂತ ಕೇಳಿದ್ದಾನೆ. ಇಲ್ಲಿ ಎಷ್ಟಿದೆ ಸರ್ಕಲ್ಸ್ ಅಂತಂದರೆ 8 ಸರ್ಕಲ್ಗಳಿದೆ. 1 2 3 4 5 6 7 8. ಇಲ್ಲಿ 5 ಇದೆ, ಇಲ್ಲಿ 3 ಇದೆ, ಇಲ್ಲಿ 2 ಇದೆ, 1 1. ದ ಆಪ್ಷನ್ಸ್ ಆರ್ 12 and 20, 13 and 20, 13 and 21, 10 and 11. ಸೊ ಎಷ್ಟು ಸರ್ಕಲ್ಸ್ಗಳು ಅಲ್ಲಿ ಬರಬೇಕು ಅಂತ ಕ್ವಶನ್. ಬರೀ ಸರ್ಕಲ್ಸ್ಗಳನ್ನ ನೋಡಿದರೆ ಅಷ್ಟು ಐಡಿಯಾ ಬರೋಲ್ಲ. ಅವುಗಳ ನ್ಯೂಮರಿಕಲ್ ವ್ಯಾಲ್ಯೂ ಬರ್ಕೊಳ್ಳೋಣ, ಎಷ್ಟೆಷ್ಟಿದೆ ಅಂತೇಳಿ. ನಂಬರ್ಸಲ್ಲಿ ಬರ್ಕೊಂಡ್ರೆ ಏನಾದರೂ ಒಂದು ಐಡಿಯಾ ಬರ್ಬೋದು ಅಂತ. ಇಲ್ಲಿ ಎಷ್ಟಿದೆ? ಇಲ್ಲಿ ನಂಬರ್ ಆಫ್ ಸರ್ಕಲ್ಸು 8 ಇದೆ. ಇಲ್ಲಿ 8, ಇಲ್ಲಿ 5 ಇದೆ, ಇಲ್ಲಿ 3, ಇಲ್ಲಿ 2 ಇದೆ, ಇಲ್ಲಿ 1, ಇಲ್ಲಿ 1. ಇವುಗಳನ್ನು ನಾವು ಕೆಳಗಡೆಯಿಂದ ಮೇಲ್ಗಡೆ ನೋಡ್ತಾ ಹೋದರೆ ಯೂಶ್ವಲ್ ಆಗಿ ಮ್ಯಾಥಮೆಟಿಕ್ಸ್ನ ಪರಿಚಯ ಇರೋರು, ಒಂದು ಸ್ವಲ್ಪ ಸ್ಟಡಿ ಮಾಡಿದವರಾದರೆ ಈ ನಂಬರ್ಗಳನ್ನ ನೋಡಿದ ಕೂಡಲೇ ಅದು ಯಾವ ಒಂದು ಪ್ರೋಗ್ರೆಷನ್ ಅಥವಾ ಒಂದು ಸೀಕ್ವೆನ್ಸ್ ಅಂತ ಗೊತ್ತಾಗ್ತದೆ. ಯಾಕಂದರೆ ಭಾಳ ಫೇಮಸ್ ಆಗಿರ್ತಕ್ಕಂಥ ಒಂದು ಸೀಕ್ವೆನ್ಸ್. ಅದನ್ನ ಈ ರೀತಿ ನೋಡೋ ಬದಲಿಗೆ ನಾನು ಹಾರಿಜೆಂಟಲ್ ಆಗಿ ನೋಡ್ತೀನಿ. 1 1 2 3 5 8 ನೋಡಿ. 1 1 2 3 5 8. ನೆಕ್ಸ್ಟ್ ನಮಗೆ 2 ನಂಬರ್ಗಳು ಅಥವಾ 2 ಟರ್ಮ್ಗಳು ಬೇಕು ನಮಗೆ. ಅದೇನೇ ಇಲ್ಲಿ ಝೀರೋಗಳಾಗಿ ಆ್ಯಕ್ಟ್ ಮಾಡ್ತದೆ ಅಷ್ಟೇ, ಅಥವಾ ಸರ್ಕಲ್ಸ್ಗಳಾಗಿ ಆ್ಯಕ್ಟ್ ಮಾಡ್ತದೆ. ಸೊ ನೆಕ್ಸ್ಟ್ 2 ನಂಬರ್ಗಳನ್ನು ನಾವು ಫೈಂಡ್ ಔಟ್ ಮಾಡಿಬಿಟ್ರೆ ಇಲ್ಲಿ ನಂಬರ್ ಆಫ್ ಸರ್ಕಲ್ಸ್ನ ಫೈಂಡ್ ಔಟ್ ಮಾಡ್ದಂಗೆ ಅರ್ಥ. ಇದನ್ನು ನೋಡಿದರೆ ನಮಗೆ ಆ ಸೀಕ್ವೆನ್ಸ್ ಯಾವುದು ಅಂತ ನೆನಪಾಗಬೇಕು. ಯಾಕಂದರೆ ಇದು ಭಾಳ ಫೇಮಸ್ ಸೀಕ್ವೆನ್ಸ್. ಯಾವುದು ಅಂತಂದರೆ ಇದರ ಹೆಸರು ಒಬ್ಬ ಮ್ಯಾಥಮೆಟಿಷನ್ನ ಇದನ್ನು ಫೈಂಡ್ ಮಾಡಿರೋದ್ರಿಂದ ಅದೇ ಹೆಸರಿಂದ ಕರೀತಾರೆ. ಫಿಬೋನಾಚಿ ಸೀಕ್ವೆನ್ಸ್ ಅಂತ ಕರೀತಾರೆ. ನಿಮಗೆ ಅದು ಗೊತ್ತಿರಬಹುದು, ಫಿಬೋನಾಚಿ ಸೀಕ್ವೆನ್ಸ್ ಅಂತ. ಸೊ ಈ ಸೀಕ್ವೆನ್ಸನ್ನ ಒಂದು ಇಂಪಾರ್ಟೆನ್ಸು ಅಥವಾ ನೇಚರ್ ಏನಿರ್ತದೆ ಅಂತಂದರೆ ಅದನ್ನು ಯಾವ ರೀತಿ ಡಿಫೈನ್ ಮಾಡಿದ್ದಾರೆ ಅಂತಂದರೆ, ಮೊದಲಿಗೆ ಫಸ್ಟ್ 2 ಟರ್ಮ್ಗಳು 1 1 ಆಗಿರುತ್ತೆ. ನೆಕ್ಸ್ಟ್ ಟರ್ಮ್ಗಳೆಲ್ಲ ಯಾವ ರೀತಿ ಡಿಫೈನ್ ಮಾಡ್ತಾರೆ ಅಂತಂದರೆ ಅದರ ಹಿಂದಿನ ಟರ್ಮನ್ನು ಆ್ಯಡ್ ಮಾಡಿದರೆ ಅದರ ನೆಕ್ಸ್ಟ್ ಟರ್ಮ್ ಬರಬೇಕು. ಆ ರೀತಿ ಈ ಸೀಕ್ವೆನ್ಸನ್ನು ಡಿಫೈನ್ ಮಾಡಿದ್ದಾರೆ. an+1 ನೋಡಿ, an ಅನ್ನೋದು ಒಂದು ಟರ್ಮು, an-1 ಒಂದು ಟರ್ಮ್ ಅಂದ್ಕೊಳ್ರಿ. an ಅದರ ನೆಕ್ಸ್ಟ್ ಟರ್ಮ್ ಆಗಿದ್ದರೆ an+1 ಅದರ ನೆಕ್ಸ್ಟ್ ಟರ್ಮ್ ಆಗಿರ್ತದೆ. ಯಾವ ರೀತಿ ಡಿಫೈನ್ ಮಾಡ್ತಾರೆ? an+1 ವಿಲ್ ಬಿ ಈಕ್ವಲ್ ಟು an ಪ್ಲಸ್ an-1. ಈ ರೀತಿ ಫಿಬೋನಾಚಿ ಸೀಕ್ವೆನ್ಸ್ನ ಡಿಫೈನ್ ಮಾಡ್ತಾರೆ. ಹಿಂದಿನ 2 ಟರ್ಮ್ಗಳ ಸಮ್ ನೆಕ್ಸ್ಟ್ ಟರ್ಮ್ ಆಗಿರುತ್ತೆ ಅಂತ. ಇಲ್ಲಿ ಅದನ್ನು ಅಬ್ಸರ್ವ್ ಮಾಡ್ಬೋದು ಕೂಡ ನೀವು. 1 1 ಆ್ಯಡ್ ಮಾಡಿದರೆ 2, 2 + 1 3, 3 + 2 5, 5 + 3 8. ಹಾಗಾದರೆ ನೆಕ್ಸ್ಟ್ ಎಷ್ಟು ಬರಬೇಕು? 8 + 5 ಆ್ಯಡ್ ಮಾಡಬೇಕು. 8 4 12 1 13. ಸೊ ನೆಕ್ಸ್ಟ್ ಟರ್ಮ್ ಎಷ್ಟಾಗಬೇಕು? 13 ಆಗಿರಬೇಕು. ದೇರ್ ಫೋರ್ ಇದು 12 ಆಗಕ್ಕೆ ಸಾಧ್ಯ ಇಲ್ಲ, 10 ಆಗಕ್ಕೆ ಸಾಧ್ಯ ಇಲ್ಲ. 13 13. ಅದರ ನೆಕ್ಸ್ಟ್ ಟರ್ಮ್ ಯಾವ ರೀತಿ ಡಿಫೈನ್ ಮಾಡ್ತೀವಿ? 13 + 8. 13 + 8 ಅಂದರೆ 21. ಸೊ ಈ ಟರ್ಮ್ ಯಾವುದಾಗಿರುತ್ತೆ ಅಂದರೆ 21 ಆಗಿರುತ್ತೆ, 20 ಆಗಿರಲ್ಲ. ದೇರ್ ಫೋರ್ ಆಪ್ಷನ್ 3 ಕರೆಕ್ಟ್. 13 and 21.